ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು ರೀತಿಯಾದಂತಹ ಸ್ಕ್ಯಾಮ್ ನಮ್ ಸುತ್ತ ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕೂ ಮುಂಚೆ ನೀವೇನೇನ್ ಸ್ಕ್ಯಾಮ್ ನೋಡಿದಿರೋ ಅದೆಲ್ಲ ಬೇರೆ. ನಾನು ಇವತ್ತು ಹೇಳೋಕೆ ಹೊರಟಿರೋ ಸ್ಕ್ಯಾಮೇ ಬೇರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಾಳೆ ಈ ಪ್ರಾಬ್ಲಮ್ ನಮ್ಮ ಮನೆ ಬಾಗಿಲಿಗೂ ಬರ್ಬೋದು. ಆಲ್ರೆಡಿ ತುಂಬಾ ಜನ ಇದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಲೋನ್ ಆಪ್ ಗಳ ಸ್ಕ್ಯಾಮ್ ಬಗ್ಗೆ ನಿಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ತರ ಲೋನ್ ಕೊಡ್ತಾರೆ, ಟೈಮ್ ಟು ಟೈಮ್ ಪೇ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ಟೈಮ್ ಟು ಟೈಮ್ ಪೇ ಮಾಡಿದ್ರು ಸಹ ಎಕ್ಸ್ಟ್ರಾ ಚಾರ್ಜಸ್ ಹಾಕಿ ಲೋನ್ ಕ್ಲೋಸ್ ನ ಮಾಡೋದಿಲ್ಲ. ಅವರು ತರದ ಮಾರ್ಕ್ ಫೋಟೋಸ್ನೆಲ್ಲ ತೋರಿಸಿ ಬ್ಲಾಕ್ ಮೇಲ್ ಮಾಡೋದು, ಇದೆಲ್ಲ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇದೆ. ಸೊ ನಾನು ಇವತ್ತು ಹೇಳಕ್ ಕೊಟ್ಟಿರೋ ಸ್ಕ್ಯಾಮ್ ಇದ್ರಿಂದ ನೆಕ್ಸ್ಟ್ ಲೆವೆಲ್ ಆಗಿ ಸ್ಕ್ಯಾಮ್ ನಡೀತಾ ಇದೆ. ಸೊ ಅದು ಯಾವ ರೀತಿ ಅಂತ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ಟೈಮಲ್ಲಿ ಹಣದ ಅವಶ್ಯಕತೆ ಅಂತ ಬಂದೇ ಬರುತ್ತೆ. ಹಣದ ಅವಶ್ಯಕತೆ ಅಂತ ಬಂದಾಗ ಎಲ್ಲಾದ್ರೂ ನಾವು ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಸರ್ಚ್ ಮಾಡ್ತೀವಿ. ಈ ತರ ಫ್ರೆಂಡ್ಸ್ ಹತ್ರ ಏನಾದ್ರು ಮಾತಾಡ್ತೀವಿ, ಲೋನ್ ಬೇಕು, ಈ ತರ ಸಾಲ ಬೇಕು ಅಂತ ಏನಾದ್ರು ಮಾತಾಡ್ತೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಅದೇ ರಿಲೇಟೆಡ್ ನಮ್ಗೆ ಆಡ್ಸ್ ತುಂಬಾ ಕಡೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಗೂಗಲ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ನಮ್ಗೆ ಅದ್ರ ರಿಲೇಟೆಡ್ ಆಡ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಆ ಟೈಮಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾವ್ದೋ ಒಂದು ವೆಬ್ಸೈಟ್ ಲೋನ್ ಕೊಡುತ್ತೆ ಅಂತ ಅಂದಿದ ತಕ್ಷಣ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅಥವಾ ಪ್ಲೇ ಸ್ಟೋರ್ ಅಲ್ಲಿ ಯಾವ್ದೋ ಒಂದು ಆಪ್ ಅಲ್ಲಿ ಲೋನ್ ಸಿಗುತ್ತೆ ಅಂತ ಅಂದಿದ ತಕ್ಷಣ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನಮ್ಮ ಡೇಟಾ ಜನರಲ್ ಆಗಿ ಲೋನ್ಗೆ ಏನೇನ್ ಬೇಕು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡೇಟ್ ಆಫ್ ಬರ್ತ್ ಕೊಟ್ಟು ನಾವು ಲೋನ್ಗೆ ಅಪ್ಲೈ ಮಾಡ್ತೀವಿ. ಸೊ ಲೋನ್ ಅಪ್ಲೈ ಮಾಡಿದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಲೋನ್ ನ ರಿಜೆಕ್ಟ್ ಮಾಡ್ತಾರೆ ಅಥವಾ ಲೋನ್ ಕೊಡೋದಿಲ್ಲ, ಈ ರೀತಿ ಮಾಡ್ತಾರೆ. ಲೋನ್ ನ ರಿಜೆಕ್ಟ್ ಮಾಡಿ ಅಲ್ಲಿಗೆ ಬಿಟ್ಬಿಡ್ತಾರ ಅಂದ್ರೆ ಇಲ್ಲ, ನೆಕ್ಸ್ಟ್ ಡೇ ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಆಕ್ಚುಲಿ ನಮ್ಮ ಫ್ರೆಂಡ್ ನ ಜೊತೆ ಆಗಿರುವಂತ ಒಂದು ಅತಿ ದೊಡ್ಡ ಸ್ಕ್ಯಾಮ್ ಇದು. ನಮ್ಮ ಫ್ರೆಂಡ್ ಕೇಸಲ್ಲಿ ಏನಾಗಿತ್ತು ಅಂದ್ರೆ 50,000 ರೂಪಾಯಿ ಲೋನ್ ನ ಏನೋ ಕೇಳಿದ್ನಂತೆ. ಅವರು ಅಷ್ಟು ಕೊಡೋದಕ್ಕಾಗೋದಿಲ್ಲ, 3,000 ಚಿಲ್ಲರೆ ಎಷ್ಟೋ ಲೋನ್ ಕೊಡ್ತೀನಿ, ಅಷ್ಟು ಎಲಿಜಿಬಲ್ ಇಲ್ಲ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ನೆಕ್ಸ್ಟ್ ಡೇನೆ ಅವನ ಅಕೌಂಟ್ಗೆ 2,160, 2,160 ಅನ್ನೋ ರೀತಿ 3 ಸರಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಇದು ಅಮೌಂಟ್ ಕ್ರೆಡಿಟ್ ಆಗಿರೋದು ಬಂದ್ಬಿಟ್ಟು KS ಮೋಟಾರ್ಸ್ ಅನ್ನೋ ಹೆಸರಿಂದ ಕ್ರೆಡಿಟ್ ಆಗಿದೆ. ನಾನು ಅದರ ಸ್ಕ್ರೀನ್ ಶಾಟ್ ಸಹ ಇಲ್ಲಿ ಹಾಕ್ತಾ ಇದೀನಿ ನೋಡಿ. ಸೊ ಅವನಿಗೆ ಗೊತ್ತಾಗ್ಲಿಲ್ಲ ಇದು ಯಾವ ರೀತಿ ಅಮೌಂಟ್ ಕ್ರೆಡಿಟ್ ಆಯ್ತು, ಯಾರು ಹಾಕಿದ್ರು ಏನು ಅಂತ. ಅಲ್ಲಿ ಪ್ರಾಪರ್ ಯಾವುದೇ ಲೋನ್ ಕಂಪ್ನಿ ಹೆಸರನ್ನು ಮೆನ್ಷನ್ ಆಗಿಲ್ಲ, KS ಮೋಟಾರ್ಸ್ ಅಂತಿದೆಯಲ್ಲ, ಅದರಿಂದ ಅವ್ನು ಕನ್ಫ್ಯೂಸ್ ಆಗಿ ಎಲ್ಲೋ ಮಿಸ್ ಆಗಿ ಬಂದಿರಬೇಕು. ಅವ್ರು ಕಾಲ್ ಮಾಡಿದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದಾನೆ. ಸೊ ಅವರು ಏನ್ ಮಾಡಿದಾರೆ ಅಂದ್ರೆ ಬರೀ 5 ದಿನದಲ್ಲಿ ಮತ್ತೆ ಕಾಲ್ ಮಾಡಿದ್ದಾರೆ. ಈ ರೀತಿ ನಿಮ್ಗೆ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಪ್ರೂವ್ ಸಹ ಆಗ್ಬಿಟ್ಟಿದೆ, ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ, ಇವಾಗ ಅದನ್ನ ರೀಪೇ ಮಾಡಿ ಅಂತ ಕೇಳಿದ್ದಾರೆ. ಸೊ ರೀಪೇ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡಿಲ್ಲ, ನಾನು ಕೇಳಿಲ್ಲ ಅಂತ ಇವರು ಸ್ವಲ್ಪ ಆರ್ಗ್ಯೂ ಮಾಡಿದ್ದಾರೆ. ಅವಾಗ ಅವರು ಒಂದು ಸೆಟಲ್ಮೆಂಟ್ ಗಾದ್ರೆ ಬಂದಿದ್ದಾರೆ. 6,480 ರೂಪಾಯಿ ರೀಪೇ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಅಮೌಂಟ್ ನ ರೀಪೇ ಮಾಡಿದ್ದಾನೆ. ಮತ್ತೆ ಅವರು ಇನ್ನೊಂದ್ಸರಿ ಕಾಲ್ ಮಾಡ್ತಾರೆ. ಇನ್ನೊಂದ್ಸರಿ ಕಾಲ್ ಮಾಡಿ ಇಲ್ಲ, ನೀವು ಇದಕ್ಕೆ ಇಂಟ್ರೆಸ್ಟ್ ಸಹ ಸೇರಿಸಿ ಪೇ ಮಾಡಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ದಾರೆ, ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೈಲಿ ಒಂದು 4-5 ನಂಬರ್ಸ್ ಇಂದ, ಫಾರಿನ್ ನಂಬರ್, ನಾನು ಇಲ್ಲಿ ಸ್ಕ್ರೀನ್ ಶಾಟ್ಸ್ ಹಾಕಿದ್ದೀನಿ ನೋಡಿ, ಈ ರೀತಿ ನಂಬರ್ ಗಳಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕೇಳ್ತಾರೆ ತರ ಲೋನ್ ಪೇ ಮಾಡಿಲ್ಲ ಅಂದ್ಬಿಟ್ಟು. ಸಮ್ ಫಾರಿನ್ ನಂಬರ್ಸ್ ಇಂದಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಬರುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಟೆನ್ಷನ್ ಆಗ್ತೀರಾ. ಅವರು ಇನ್ನ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ ಅಂತ ಕೇಳಿದ್ರೆ 3,000 ಪ್ಲಸ್ ಸಮಥಿಂಗ್ ಎಷ್ಟು ಹೇಳಿ ಸ್ವಲ್ಪ ಅಮೌಂಟ್ ಮತ್ತೆ ಪೇ ಮಾಡಿಸ್ಕೊಂಡಿದ್ದಾರೆ. ಪೇ ಮಾಡಿಸ್ಕೊಂಡ್ರೆ ಯಾವ ರೀತಿ ಪೇ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಒಟ್ಟಿಗೆ ಪೇ ಮಾಡಿಸ್ಕೊಂಡಿದ್ದಾರೆ 4,000 ಚಿಲ್ಲರೆ. ಇವಾಗ 6,000 ಪ್ಲಸ್ 4,000 ಚಿಲ್ಲರೆ ಟೋಟಲ್ 10,500 ಸಮಥಿಂಗ್ ಏನೋ ಪೇ ಮಾಡಿದ್ದಾನೆ. ಅದಲ್ಲಿ ಕ್ಲಿಯರ್ ಆಯ್ತಾ ಅಂದ್ರೆ ಇಲ್ಲ, ಅಲ್ಲಿಗೂ ಕ್ಲಿಯರ್ ಆಗಿಲ್ಲ. ಸೊ ಆಮೇಲೆ ಅವ್ರು ಏನ್ ಮಾಡಿದ್ದಾರೆ, ಸರ್ ಇದು ನೀವು ಸಪ್ರೇಟ್ ಪೇ ಮಾಡ್ಬೇಕಾಗಿತ್ತು, ಎಲ್ಲ ಒಟ್ಟಿಗೆ ಪೇ ಮಾಡಿದಿರಾ ಅಂದ್ಬಿಟ್ಟು ಸಪ್ರೇಟ್ ಪೇ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಈ ಅಮೌಂಟ್ ನ ರಿಟರ್ನ್ ಮಾಡ್ತೀನಿ ನಿಮ್ಗೆ, ಸೊ ನೀವು ಅದನ್ನ ಸಪ್ರೇಟ್ ಇಷ್ಟಿಷ್ಟ ಅಂತ 3 ಲೋನ್ ಇದೆಯಲ್ಲ, 3ಕ್ಕೂ ಸಪ್ರೇಟ್ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಹಾಕಿರೋ 10,000 ನ ನನಗೆ ರೀಪೇ ಮಾಡಿ, ನಾನು ಅದನ್ನೇ ಮತ್ತೆ ನಿಮ್ಗೆ ಹಾಕ್ತೀನಿ ಅಂತಂದ್ರೆ ಅವರು ಅದಕ್ಕೆ ಅಗ್ರಿ ಆಗಿಲ್ಲ. ಆಮೇಲೆ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆಕ್ಸೆಸ್ ಇರುತ್ತಲ್ಲ ಅವ್ರ ಕಡೆ, ಎಲ್ಲ ಕಂಪ್ಲೀಟ್ ಅವ್ರ ಕಾಂಟ್ಯಾಕ್ಟ್ಸ್ ಯಾರ್ಯಾರಿಗಿದ್ದಾರೆ ಅವ್ರಿಗೆಲ್ಲ ಒಂದ್ ಕಡೆಯಿಂದ ಮೆಸೇಜ್ಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ತರ ಲೋನ್ ಫ್ರಾಡ್ ಮಾಡಿದಾನೆ, ಈ ತರ ಲೋನ್ ತಗೊಂಡ್ ಕಟ್ಟಿಲ್ಲ ಅಂದ್ಬಿಟ್ಟು. ಸೊ ಆಕ್ಚುಲ್ ಆಗಿ ಲೋನ್ ತಗೊಂಡ್ ಕಟ್ಟಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಲೋನ್ ಅಂದ್ಬಿಟ್ಟು ಕನ್ಸಿಡರ್ ಆಗಿರ್ಬೇಕು. ಯಾವ್ದೋ KS ಮೋಟಾರ್ಸ್ ಅಂತ ಒಂದು ಯಾವ್ದೋ ಗ್ಯಾರೇಜ್ ಇಂದ ನಿಮ್ಗೆ ಅಮೌಂಟ್ ಬಂದಿದೆ ಅಂದ ಮಾತ್ರಕ್ಕೆ ಗ್ಯಾರೇಜ್ ಒಂದು ಲೋನ್ ಕಂಪ್ನಿ ಅವನ್ ಅಂತಲ್ಲ. ಸೊ ಅದಕ್ಕೊಂದು ಪ್ರಾಪರ್ ಡೀಟೇಲ್ಸ್ ಇರ್ಬೇಕು. ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಾನು ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ನೀವು ತಗೊಳ್ಳೋ ಪ್ರತಿಯೊಂದು ಲೋನು ಪಾನ್ ಕಾರ್ಡ್ ಬೇಸ್ ಅಲ್ಲೇ ಇರುತ್ತೆ. ಪಾನ್ ಕಾರ್ಡ್ ಅಲ್ಲಿ 100% ರಿಜಿಸ್ಟರ್ ಆಗಿ ನಿಮ್ಗೆ ಲೋನ್ ಆದ್ರೆ ಬರೋದು. ಪಾನ್ ಕಾರ್ಡ್ ಅಲ್ಲಿ ಎಂಟರ್ ಆಗಿರುತ್ತೆ ನೀವು ಇಷ್ಟು ಲೋನ್ ತಗೊಂಡಿದ್ರ ಅಂದ್ಬಿಟ್ಟು. ಅದರ ರಿಪೋರ್ಟ್ಸ್ ಎಲ್ಲ ನಿಮ್ಗೆ ಸಿಬಿಲ್ ಅಲ್ಲಿ ಸಿಗುತ್ತೆ. ಸಿಬಿಲ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಇದೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಈ ರೀತಿ ನಿಮ್ಮ ಫೋನ್ ನಂಬರು, ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಮಂತ್ಲಿ ಏನೊಂದು 100 ರೂಪೀಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಷ್ಟೇ. 100 ರೂಪೀಸ್ ಪೇ ಮಾಡಿ. ಇನ್ ಕೇಸ್ ಈ ರೀತಿ ಟ್ರ್ಯಾಪ್ ಅಲ್ಲಿ ಏನಾದ್ರು ನೀವು ಸಿಕ್ಕಾಕೊಂಡಿದ್ರೆ ಮಾತ್ರ ಇದನ್ನ ಚೆಕ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ 100 ರೂಪೀಸ್ ಕೂಡ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಗಿರೋದು ಮೆನ್ಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಇವ್ರಿಗೆ ರೀಪೇ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಇನ್ನೂ ಒಂದು ಸ್ಕ್ಯಾಮ್ ಏನಾಗ್ತದೆ ಅಂದ್ರೆ, ಸೇಮ್ ಇದೇ ರೀತಿ ಇದು ಲೋನ್ ಕತೆ ಆಯ್ತು, ಇನ್ನೊಂದು
ಪರ್ಸನಲ್ ಆಗಿ ನಿಮ್ಗೆ ಫೋನ್ ಪೇ ಅಥವಾ ಏನಾದ್ರೂ ಒಂದು ಗೂಗಲ್ ಪೇ ಅಲ್ಲಿ ಅಮೌಂಟ್ ಹಾಕ್ಬಿಡ್ತಾರೆ. ಅಮೌಂಟ್ ಹಾಕ್ಬಿಟ್ಟು ಈ ತರ ಏನೋ ಯಾರಿಗೂ ಹಾಕೋದಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ಹಾಕ್ಬಿಟ್ಟೆ, ಸೊ ನನಗೆ ರೀಪೇ ಮಾಡಿ ಅಂದ್ಬಿಟ್ಟು ಅವರೊಂದು QR ಅಥವಾ ಒಂದು ಲಿಂಕ್, ಒಂದು UPI ID ತರಾನೇ ಕಾಣೋ ಒಂದು ಲಿಂಕ್ ನ ಕಳಿಸ್ತಾರೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ನಿಮ್ಮ ಗ್ಯಾಲರಿ ಆಕ್ಸೆಸ್, ಫೋಟೋ ಫೋಲ್ಡರ್ ಆಕ್ಸೆಸ್ ಮತ್ತೆ ಎಲ್ಲ ನಿಮ್ಮ ಕಂಪ್ಲೀಟ್ ಫೋನ್ ಆಕ್ಸೆಸ್ ಅವ್ರಿಗೆ ಸಿಗುತ್ತೆ. ಸೊ ಆ ಟೈಮಲ್ಲಿ ಅವರು ಏನೇನ್ ಮಾಡ್ಬೋದು ಅಂತ ನಿಮ್ಮ ಇಮೇಜಿನ್ಗೆ ಆಲ್ರೆಡಿ ಬಿಟ್ಟಿದ್ದು, ಸೊ ಎಲ್ಲ ನಿಮ್ಗೆ ಗೊತ್ತಿದೆ. ಈ ರೀತಿ ಸಹ ಮಾಡ್ತಾರೆ. ಈ ರೀತಿ ರಾಂಗ್ ಅಮೌಂಟ್ ಪೇ ಮಾಡಿ ಮತ್ತೆ ನಿಮ್ಮ ಹತ್ರ ಏನಾದ್ರು ರಿಟರ್ನ್ ಕೇಳಿದ್ರೆ ಅವ್ರು ಎಂತವ್ರೇ ಆಗಿರ್ಲಿ ಅವ್ರಿಗೆ ಜಸ್ಟ್ ಒಂದು ಸಿಂಪಲ್ ವರ್ಡ್ ಹೇಳಿ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತಗೊಂಡು ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಅವ್ರ ಕೈಯಲ್ಲಿ ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಿ, ಸೇಮ್ ಹೆಸರಿಂದ ನನ್ಗೇನಾದ್ರೂ ಅಮೌಂಟ್ ಟ್ರಾನ್ಸ್ಫರ್ ಆಗಿದ್ರೆ ನಾನು ಅಮೌಂಟ್ ನ ರಿಫಂಡ್ ಮಾಡ್ತೀನಿ ಅಂತ ಹೇಳಿ. ಸೊ ಇದು ಬಿಟ್ಟು ನೀವು ಡೈರೆಕ್ಟ್ ಆಗಿ ಅವ್ರು ಎಷ್ಟೇ ಏನೇ ಹೇಳಿದ್ರು ಅವ್ರಿಗೆ ಡೈರೆಕ್ಟ್ ರೀಪೇ ಮಾಡೋದಕ್ಕೆ ಹೋಗ್ಬೇಡಿ. ರಾಂಗ್ ಅಮೌಂಟ್ ಯಾರು ಸುಮ್ನೆ ಅಷ್ಟು ಬೇಜವಾಬ್ದಾರಿಯಿಂದ ಯಾರು ಹಾಕೋದಿಲ್ಲ. ನಿಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರನೇ ಹಾಕಿರುವ ಅದು ಗಾಳ ಆಗಿರುತ್ತೆ ಅಷ್ಟೇ. ಮತ್ತೆ ಈ ಲೋನ್ ಅವರು ಇಷ್ಟೊಂದು ಟಾರ್ಚರ್ ಮಾಡಿದ್ರೆ ಅವಾಗ ಏನ್ ಮಾಡೋದು ಅಂತ ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ನಮ್ಮ ಫ್ರೆಂಡು ಇದೆಲ್ಲ ಕತೆಗಳು ಆದ್ಮೇಲೆ ಸೀದಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಹೋದ್ರೆ ಇವನ್ ತರ 1000 ಜನ ಕ್ಯೂ ಅಲ್ಲಿ ಇದಾರೆ ಗುರು ಅಂತೆ. 1000 ಜನ ಏನ್ ತಮಾಷೆನ? ಅಲ್ಲಿ ನೋಡಿದ್ರೆ ಒಬ್ಬೊಬ್ರದ್ದು ಒಂದೊಂದ್ ಕತೆ. ಒಬ್ಬ 10 ಲಕ್ಷ, ಒಬ್ಬ 2 ಲಕ್ಷ, ಒಬ್ರು 3 ಲಕ್ಷ, ಒಬ್ರು 50,000, ಒಬ್ರು 20,000. ಏನಕ್ಕೆ ಹೇಳಿ? ಮಾನ ಮರ್ಯಾದೆಗೆ ಎದುರಿ ಅವರು ಪೇ ಮಾಡಿರುವಂತ ದುಡ್ಡಿದು. ಇದೇ ರೀತಿಯಾದಂತ ಒಂದು ಸ್ಕ್ಯಾಮ್ ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ಟು ಒಂದು ಸ್ಕ್ಯಾಮ್ ಮಾಡಿದ್ರು. ನಿಮ್ ಮನೆಯಿಂದ ಕೆಲಸ ಮಾಡಿ ನಿಮ್ಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ಒಂದು ಸ್ಕ್ಯಾಮ್ ಮಾಡಿದ್ರು. 700 ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ. ಅವ್ರನ್ನ ರೀಸೆಂಟ್ ಆಗಿ ಹೈದರಾಬಾದ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಆನ್ಲೈನ್ ಲೋನು ಮತ್ತೆ ನಿಮ್ಮ ಅಕೌಂಟ್ಗೆ ಅನ್ವಾಂಟೆಡ್ ಆಗಿ ಅಮೌಂಟ್ ಬಂದಿರೋದನ್ನ ನೀವು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರು ಏನೇ ಹೇಳಿದ್ರು ನೀವು ಅದಕ್ಕೆ ಭಯ ಬೀಳಕ್ ಹೋಗ್ಬೇಡಿ. ಏನೂ ಆಗೋದಿಲ್ಲ. ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡಷ್ಟು, ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಷ್ಟು, ನೀವು ಅವ್ರ ಕಾಲಿಗೆ ಬಿದ್ದಷ್ಟು ಅವ್ರು ನಿಮ್ ತಲೆ ಮೇಲೆ ಹತ್ತಿ ಕುತ್ಕೊಳ್ಳೋದಂತೂ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದೇ ಸೊಲ್ಯೂಷನ್, ಈ ರೀತಿ ಏನಾದ್ರೂ ನಿಮ್ಗೆ ಫಾಲ್ಸ್ ಅಮೌಂಟ್ ಬಂದು ಇಲ್ಲ ನೀವು ದುಡ್ಡು ರೀಪೇ ಮಾಡ್ಲೇಬೇಕು ಅಥವಾ ಲೋನ್ ತಗೊಂಡಿದ್ರ ಲೋನ್ ಕಟ್ಲೇಬೇಕು, ನಿಮ್ ಕಾಂಟ್ಯಾಕ್ಟ್ಸ್ ಗೆ ಈ ತರ ನಾನು ಮೆಸೇಜ್ ಕಳಿಸ್ತೀನಿ, ನಿಮ್ ಕಾಂಟ್ಯಾಕ್ಟ್ಸ್ ಗೆಲ್ಲ ಹೇಳ್ತೀನಿ ನೀವು ಫ್ರಾಡ್ ಮಾಡಿದಿರಾ ಅಂತ ಹೇಳ್ತೀನಿ ಅಂದ್ರೆ ನೀವೇನಕ್ಕೂ ತಲೆ ಕೆಡ್ಸ್ಕೊಂಬಿಡಿ. ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನೀವು ಸೈಬರ್ ಕ್ರೈಮ್ಗೆ ಹೋದ್ರೂ ಸಹ ಸಾಲ್ವ್ ಆಗದೆ ಇರುವಂತ ಸೊಲ್ಯೂಷನ್ ಇದೆ. ಅವರು ಎಷ್ಟು ದಿನ ಅಂತ ಟಾರ್ಚರ್ ಮಾಡೋದಕ್ಕೆ ಆಗುತ್ತೆ ಹೇಳಿ? ಅವ್ರಿಗೂ ಬೇರೆ ಕೆಲ್ಸಗಳು ಇರ್ತವೆ. ಒಬ್ಬರ ಹತ್ರ ದುಡ್ಡು ಕೀಳೋದೇ ಅವ್ರ ಕೆಲಸ ಅಲ್ಲ, ಅವ್ರದ್ದು 1000 ಜನದ ಹತ್ರ ದುಡ್ಡು ಕೀಳೋ ಕೆಲಸ ಆಗಿರುತ್ತೆ ಅವರು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರ ಕಡೆಯಿಂದ ಕಾಲ್ ಬಂದ್ರೆ ಜಸ್ಟ್ ಇಗ್ನೋರ್ ಮಾಡ್ಬಿಡಿ. ನೀವು ಕಾಲ್ ನ ಪಿಕ್ ಮಾಡಕ್ಕೆ ಹೋಗ್ಬೇಡಿ. ನೀವು ಅದನ್ನ ಏನ್ ಮಾಡ್ತೀರಾ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಅವ್ರ ಏನಾದ್ರು ಮೆಸೇಜ್ ಕಳ್ಸಿದ್ರೆ ರೀಡ್ ರಿಸಿಪ್ಷನ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ನಾನು ತೋರಿಸೋ ಸ್ಟೆಪ್ಸ್ ನ ಫಾಲೋ ಮಾಡಿ ರೀಡ್ ರಿಸಿಪ್ಟ್ಸ್ ಅಂತ ಇದೆಯಲ್ಲ ಇದನ್ನ ಆಫ್ ಮಾಡ್ಕೊಂಬಿಡಿ. ಇದನ್ನ ಆಫ್ ಮಾಡಿದ್ರೆ ನೀವು ಆ ಮೆಸೇಜ್ ನ ಓದಿದ್ರು ಸಹ ಅವ್ರಿಗೆ ಬ್ಲೂಟಿಕ್ ಬರೋದಿಲ್ಲ. ಬ್ಲೂಟಿಕ್ ಬಂದಿಲ್ಲ ಅಂದ್ರೆ ಅವರು ಮೆಸೇಜ್ ಇನ್ನೂ ನೋಡೇ ಇಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇದ್ರೆ ಸೈಲೆಂಟ್ ಆಗಿ ಫೋನ್ ಸ್ವಿಚ್ ಆಫ್ ಆದ್ರೂ ಮಾಡಿ ಅಥವಾ ಇಗ್ನೋರೇ ಮಾಡ್ಬಿಡಿ. ಜಸ್ಟ್ ಒಂದು 1 ವೀಕ್ಗೋಸ್ಕರ ಇಗ್ನೋರ್ ಮಾಡ್ಬಿಡಿ. 1 ವಾರ ಹಿಂದೆ ಬೀಳ್ತಾರೆ. 1 ವಾರ ಫೋನ್ ಸ್ವಿಚ್ ಆಫ್ ಎಲ್ಲ ಏನು ಇನ್ಆಕ್ಟಿವ್ ಅಂದ್ರೆ ಅವರು ಏನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ನಾವು ಸ್ಕ್ಯಾಮ್ ಮಾಡಕ್ ಹೋಗಿ ನಮ್ ಜೊತೆನೆ ಸ್ಕ್ಯಾಮ್ ಆಗೋಯ್ತು ಅಂತ ಪಕ್ಕ ಅರ್ಥ ಮಾಡ್ಕೊಂತಾರೆ. ನಾನಿಲ್ಲಿ ಅವರು ಯಾವ್ಯಾವ ರೀತಿ ಯಾವ್ಯಾವ ನಂಬರ್ಗಳಿಂದ ಫೋನ್ ಮಾಡಿ ಮೆಸೇಜ್ಗಳು ಮಾಡಿ ವಾಟ್ಸಪ್ ಮಾಡ್ತಾರೆ ಅಂತ ನನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ನಿಮ್ಗೆ ಒಂದೊಂದಾಗೆ ಸ್ಕ್ರೀನ್ ಶಾಟ್ ನ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ನೀವೇ ಥಿಂಕ್ ಮಾಡ್ಕೊಳ್ಳಿ ಯಾವ ದೊಡ್ಡ ಲೆವೆಲ್ಗೆ ಇವ್ರು ಇದನ್ನ ಮಾಡ್ತಾ ಇದಾರೆ ಅಂತ. ಫಸ್ಟ್ ನಂಬರ್ ಬಂದ್ಬಿಟ್ಟು ಮಾತೇಂದ್ರ ಶಾ ಅಂದ್ಬಿಟ್ಟು, ಈ ತರ ನೀವು ಲೋನ್ ಪೇ ಮಾಡಿಲ್ಲ, ಈ ಲಿಂಕ್ ನ ಕ್ಲಿಕ್ ಮಾಡಿ ಲೋನ್ ಪೇ ಮಾಡಿ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಬಿಟ್ಲಿ ಲಿಂಕ್. ಬಿಟ್ಲಿ ಅನ್ನೋದು ಒಂದು ಸಪರೇಟ್ ವೆಬ್ಸೈಟ್. ನೀವು ಅದ್ರಲ್ಲಿ ಏನಾದ್ರೂ ಹಾಕಿ ಬಿಟ್ಲಿ ಅಂತ ಕನ್ವರ್ಟ್ ಆಗಿ ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ಆಗಿರ್ಬೋದು, ಫೇಸ್ಬುಕ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಏನಾದ್ರೂ ಅದು ಲಿಂಕ್ ನ ಶಾರ್ಟ್ ಮಾಡೋದಕ್ಕೆ ಈ ವೆಬ್ಸೈಟ್ ಗಳನ್ನಾದ್ರೆ ಯೂಸ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಬಿಟ್ಲಿ ಅಂತ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ನೀವು ಅದರಲ್ಲಿ ಏನಿದೆ ಅಂತ ನೀವು ಗೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ಸ್ ಆದ್ರೆ ಈ ರೀತಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮತ್ತೆ ಗೂಗಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಈ ರೀತಿ ಹೆಸರುಗಳು ಬರುತ್ತೆ. ಈ ರೀತಿ ಅನ್ವಾಂಟೆಡ್ ಬಿಟ್ಲಿ ಮತ್ತೆ ಇನ್ನೂ ಸುಮಾರು ಶಾರ್ಟ್ನರ್ ಲಿಂಕ್ಸ್ ಇದೆ. ನಾನು ಅದನ್ನೆಲ್ಲ ಲಿಸ್ಟ್ ಇಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ನಿಮ್ಗೆ ಲಿಂಕ್ಸ್ ಬಂದ್ರೆ ಅದನ್ನ ಓಪನ್ ಮಾಡಕ್ಕೆ ಹೋಗ್ಬಿಡಿ. ಅದ್ರ ಮೇಲೆ ಕ್ಲಿಕ್ ಸಹ ಮಾಡಕ್ ಹೋಗ್ಬಿಡಿ. ಆವಾಗಲೇ ನೀವು ಟ್ರಾಪ್ ಅಲ್ಲಿ ಸಿಗಾಕೊಳ್ಳೋದು. ನೆಕ್ಸ್ಟ್ ಇವನಾದ್ಮೇಲೆ ಇನ್ನೊಬ್ಬ ಮೆಸೇಜ್ ಮಾಡ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಸಂಜಯ್ ಕಶ್ಯಪ್ ಅಂದ್ಬಿಟ್ಟು. ಇವನು ಸೇಮ್ ಮೆಸೇಜ್ ನ ಕಳಿಸಿ ಅಮೌಂಟ್ ನೀವು ಲೋನ್ ತಗೊಂಡಿದ್ರಾ ರೀಪೇ ಮಾಡಿಲ್ಲ ಅಂತ ಕೇಳ್ತಾನೆ. ನೆಕ್ಸ್ಟ್ ಇನ್ನೊಂದು ಕಂಪ್ನಿ ಕಡೆಯಿಂದ ಏನೋ ಮೆಸೇಜ್ ಬರುತ್ತೆ, +94 ಕಂಟ್ರಿ ಕೋಡ್. ಇದು ಯಾವ ಕಂಟ್ರಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಅಲ್ಲಿಂದ ಮೆಸೇಜ್
ಮೆಸೇಜ್ ಬರುತ್ತೆ, ಅದಕ್ಕೂ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು +263 ಇದೆಲ್ಲಿಂದ ಇದು ಜಿಂಬಾಬ್ವೆದಿದು, ಇಲ್ಲಿಂದ ಸಹ ಇವನ್ಗೆ ಮೆಸೇಜ್ ಬರುತ್ತೆ, ಲೋನು ನೀವು ಕಟ್ಟಿಲ್ಲ ಅಂದ್ಬಿಟ್ಟು. ಸೊ ಯಾವಾಗ ಈತ 10,500 ಕಳ್ಕೊಂತಾನೋ ಆವಾಗ ಅವನು ಲೋನು ರೀಪೇ ನಾನು ಆಲ್ರೆಡಿ ಫುಲ್ ಕಟ್ಟಿದ್ದೀನಿ, ನೀವು ಅದ್ರಲ್ಲಿ ಏನ್ ಬೇಕೋ ಮಾಡ್ಕೊಳ್ಳಿ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಟ್ಟಾಗ ಇವನಿಗೆ ಮತ್ತೆ ಈ ರೀತಿ ಮೆಸೇಜ್ ಒಂದು ಬರುತ್ತೆ. ಈ ಮೆಸೇಜ್ ಅಲ್ಲಿ ಏನೇನಿದೆ ನೋಡಿ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇವರ ಫೋಟೋ, ಮತ್ತೆ ಈತನ ಫೋನ್ ಇಂದ ಕದ್ದಿರುವಂತ ಪ್ರತಿಯೊಂದು ಕಾಂಟ್ಯಾಕ್ಟ್ಸ್ ಅನ್ನು ಇವ್ನು ಕಳಿಸ್ತಾರ ಒಂದ್ಸರಿ. ಸೊ ನೋಡ್ಕೊಳ್ಳಿ ಅಂದ್ಬಿಟ್ಟು, ಏನಂತ ಅಂದ್ಬಿಟ್ಟು ಇಂತ ಕಾಂಟ್ಯಾಕ್ಟ್ಸ್ ಎಲ್ಲ ನಮ್ಮ ಹತ್ರ ಇದೆ, ನಿನ್ ಫ್ರೆಂಡ್ಸ್, ನಿಮ್ ಫ್ಯಾಮಿಲಿ, ನಿನ್ ಕಾಂಟ್ಯಾಕ್ಟ್ಸ್ ಎಲ್ರಿಗೂ ನಾವ್ ಈ ರೀತಿ ಫ್ರಾಡ್ ಅಂತ ಮೆಸೇಜ್ ಕಳಿಸ್ತೀವಿ ಅಂತ. ಸೊ ಅವ್ರ ಹತ್ರ ಎಷ್ಟು ಕಾಂಟ್ಯಾಕ್ಟ್ ಇದೆ ಅನ್ನೋದು ನಾನು ಇಲ್ಲಿ ಇನ್ನೊಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ. ಇಷ್ಟು ನಂಬರ್ಸ್ ಇಂದ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಯಾರ ಹತ್ರ ಅಂತ ಹೇಳ್ಕೊಳ್ಳೋದಕ್ಕಾಗತ್ತೆ? ಒಬ್ಬ ಎಷ್ಟೇ ಎಜುಕೇಟೆಡ್ ಪರ್ಸನ್ ಆಗಿರ್ಲಿ, ಎಂತ ಪ್ರಭಾವಿತ ವ್ಯಕ್ತಿನೇ ಆಗಿರ್ಲಿ, ಮಾನ ಮರ್ಯಾದೆ ಅನ್ನೋ ವಿಚಾರ ಬಂದಾಗ ಒಂದು ಸೆಕೆಂಡ್ ಎದುರ್ತಾರೆ, ಪ್ರತಿಯೊಬ್ರು ಎದುರ್ತಾರೆ. ಅದನ್ನೇ ಇವ್ರು ಬಂಡವಾಳ ಮಾಡ್ಕೊಂಡು ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಓಷನ್ ಕ್ರೆಡಿಟ್ ಆ್ಯಪ್ ಕರ್ತಾ ಲೋನ್. ಏನಿದು ಎರಡೆರಡು ಲೋನ್ ಹೆಸರನ್ನ ಕಳ್ಸಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಇದು ಯಾವ ಲೋನು ಏನ್ ಕತೆ ಅಂದ್ಬಿಟ್ಟು ಓಷನ್ ಕ್ರೆಡಿಟ್ ನ ಇಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಹೋದ್ರೆ ಪ್ಲೇ ಸ್ಟೋರ್ ಅಲ್ಲಿ ಆ ಆ್ಯಪೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ ಶಾಟ್ ಅಲ್ಲೂ ಸೇಮ್ +94 ಇಂದಾನೆ ಬಂದಿರೋದು. ಲೋನ್ ಅಮೌಂಟ್ 3,600 rupees. ಆ್ಯಪ್ ಲಿಂಕ್ ಇಲ್ಲಿದೆ. ಆ್ಯಪ್ ನ ಲಿಂಕ್ ಇಲ್ಲಿ ನೋಡಿ, YMOPW.1 ಅಂತೆ. ಸೊ ಅವ್ನು ತಗೊಂಡಿರೋದು ಓಷನ್ ಕ್ರೆಡಿಟ್ ಅಲ್ಲಿ, ಇವ್ರು ಕೇಳ್ತಾ ಇರೋದು ಇನ್ನೊಂದು ಆ್ಯಪ್ ಅಲ್ಲಿ, ಪೇಮೆಂಟ್ ಮಾಡ್ತಾ ಇರೋದು ಇನ್ನೊಂದು ಆ್ಯಪ್ಗೆ. ಸೊ ಇಲ್ಲಿ ಈ ತರ ಟ್ರಾಪ್ಸ್ ನಡೀತಾ ಇದೆ. ನೆಕ್ಸ್ಟ್ ಇನ್ನೊಂದು +62 ನಂಬರ್ ಇಂದ ಇದೊಂದು ಮೆಸೇಜ್, ಇಲ್ಲೂ ಸಹ ಒಂದು ಲಿಂಕ್ ನ ಕಳಿಸಿದಾರೆ. ಆ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿಂದ ಪೇ ಮಾಡಿ ಅಂತ. ಸೊ ಅದಕ್ಕೆ ಯಾವುದೇ ರೀತಿ ಪೇ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಾರೋ ಸ್ವಾಮಿಗಳು ಇಂಡಿಯಾದಿಂದಾನೇ ಮೆಸೇಜ್ ಮಾಡಿದ್ದಾರೆ ನೋಡಿ, ರೀಪೇ 1122 @Airtel ಅಂತೆ. ಸೊ ಈ UPI ID ಪೇಮೆಂಟ್ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಅದಕ್ಕಿಂತ ಪೇ ಮಾಡೋದಕ್ಕೂ ಸಹ ಟ್ರೈ ಮಾಡಿದ್ದಾನೆ. UPI ID ಡಸಂಟ್ ಎಕ್ಸಿಸ್ಟೆಡ್ ಅಂತ ಬರ್ತಾ ಇದೆ. ಈ ಅಮೌಂಟ್ ಯಾರಿಗ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಲೋನ್ಗೆ ಹೋಗುತ್ತಾ, ಇನ್ನೊಂದಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಲೋನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ, ಕ್ರೆಡಿಟ್ ಸ್ಕೋರ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಸಿಬಿಲ್ ಸ್ಕೋರ್ ಅಂದ್ಬಿಟ್ಟು. ಸಿಬಿಲ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, ಆ್ಯಪ್ ಇದೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು +94 ಇಂದ ಮತ್ತೆ ಅದೇ ರೀತಿಯಾದಂತ ಇನ್ನೊಂದು ಮೆಸೇಜ್ ಬರುತ್ತೆ. ಈ ತರ ಡೀಟೇಲ್ಸ್ ಇದೆ, ಲೋನ್ ತಗೊಂಡಿದ್ದೀರಾ, ಆ್ಯಪ್ ಲಿಂಕ್ ಇದು ಅಂತ ಕೇಳಿದ್ದಾರೆ. ಮತ್ತೆ ನೆಕ್ಸ್ಟ್ +62 ಇಂದ ಇನ್ನೊಬ್ರ ಕಡೆಯಿಂದ ಇನ್ನೊಂದು ಮೆಸೇಜ್, ಮತ್ತೆ +62 ಇಂದ ಇಷ್ಟು ಕಾಂಟ್ಯಾಕ್ಟ್ಸ್ ನಮ್ ಕಡೆ ಇದೆ ಅಂದ್ಬಿಟ್ಟು. ಇದು +91 ಕಡೆಯಿಂದ ರಿಫ್ರೆಶ್ ಬ್ಯಾಕ್ ಡೀಟೇಲ್, ಆರ್ಡರ್ ID, ಬೇಸಿಕ್ ಇನ್ಫಾರ್ಮೇಶನ್, ವಾಟ್ಸಪ್, ಇಮೇಲ್, ಮತ್ತೆ ಇವ್ರ ಫ್ರೆಂಡ್ಸ್ ಗೆ ಸಹ ಮೆಸೇಜ್ ಗಳು ಕೂಡ ಕಳಿಸ್ಬಿಟ್ಟಿದ್ದಾರೆ. ಸ್ಟೋರ್ ಗ್ಯಾಂಗ್ಸ್ಟರ್, ಸೂಪರ್ ಸ್ಟಾರ್, ಆಳು ಮುಳು, ಏನ್ ಸೂಪರ್ ಸ್ಟಾರ್, ಈ ತರ ಮೆಸೇಜಸ್ ನ ಎಡಿಟ್ ಮಾಡಿ ಕಳಿಸಿದ್ದಾರೆ. ಇದಿನ್ನು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಇದು ಸಿಂಪಲ್ ಇರೋದು, ಇದು ತುಂಬಾ ಸಿಂಪಲ್. 100% ಸ್ಕ್ಯಾಮ್ ಅಲ್ಲಿ ಈತ ಸಿಗಾಕೊಂಡಿರೋದು 0.1%, ಅಂದ್ರೆ 100 ರೂಪಾಯಲ್ಲಿ 10 ಪೈಸೆ ಅಷ್ಟೇ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಿರೋದು. ಅವ್ರ ಟಾರ್ಗೆಟ್ 100 ರೂಪಾಯಿಗೆ 100 ರೂಪಾಯಿನೂ ವಸೂಲಿ ಮಾಡೋಣ ಅಂತ. 0.1% ಗೆನೆ 10,000 ಕಿತ್ತಿದ್ದಾರೆ ಅಂದ್ರೆ 100% ಅಂದ್ರೆ ಎಷ್ಟು ಕೀಳ್ಬೋದು? ಅವ್ರ ಟಾರ್ಗೆಟ್ ಮಿನಿಮಮ್ 10 ಲಕ್ಷ, 50 ಲಕ್ಷ, ಕೋಟಿನೂ ಇರುತ್ತೆ. ಸೊ ಅದ್ ನಾವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಟಾರ್ಗೆಟ್ ಎಷ್ಟಿರುತ್ತೆ ಅಂತ. ಎಷ್ಟು ಕೀಳೋಕ್ಕಾಗುತ್ತೋ ಅಷ್ಟು ದುಡ್ಡು ಕೀಳ್ತಾರೆ ಗುರು, ಅದಂತೂ 100% ನಿಜ. ಸೊ ಇಷ್ಟೆಲ್ಲ ಸ್ಟೋರಿ ನಡೆದ್ಮೇಲೆ ಡೈರೆಕ್ಟ್ ಆಗಿ ಸೈಬರ್ ಕ್ರೈಮ್ ಪೊಲೀಸ್ ಅವ್ರಿಗೆ ಈತ ವಾಟ್ಸಪ್ ಮಾಡ್ತಾನೆ. ವಾಟ್ಸಪ್ ಅಲ್ಲಿ ಈ ತರ ಡೀಟೇಲ್ಸ್ ಎಲ್ಲ ಕಳಿಸ್ತಾನೆ, ಈ ರೀತಿ ಅಡ್ರೆಸ್, ಈ ರೀತಿ ಅವರು ರೀಪೇ ಮಾಡೋದಕ್ಕೆ ಕೇಳ್ತಾ ಇದಾರೆ. ನಾನು ಪೇ ಮಾಡಿದೀನಿ, ಪೇ ಮಾಡಿದ್ರು ಸಹ ಮತ್ತೆ ಅವ್ರು ಕೇಳ್ತಾ ಇದಾರೆ ಅಂದ್ಬಿಟ್ಟು ನೋಡಿ. 6,480 rupees ಒಂದ್ಸರಿ ಪೇ ಮಾಡಿದ್ದಾನೆ, ಮತ್ತೆ ಇನ್ನೊಂದ್ಸರಿ ಸಮ್ ಅಮೌಂಟ್ ಪೇ ಮಾಡಿದ್ದಾನೆ. ಟೋಟಲ್ 10,000 ಹೋಗೇ ಅದು ಲೋನು ಅಲ್ಲ, ಏನು ಅಲ್ಲ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ವಾರ್ನಿಂಗ್. ಹಾಯ್ ಸರ್, ಮೈ ನೇಮ್ ಇಸ್ ಪಂಕಜ್ ಫ್ರಮ್ ಆಪ್. ಪ್ಲೀಸ್ ಪೇ ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಆರ್ ಸೆಟಲ್ ದಿಸ್ ಲೋನ್, ಅದರ್ವೈಸ್ ಕಂಪ್ನಿ ಸ್ಟಾರ್ಟ್ ರಿಲೇಟಿವ್ ಕಾಲ್ ಅಂಡ್ ಎಡಿಟ್ ಯುವರ್ ಫೋಟೋ, ಇಮೇಜ್ ಅಂಡ್ ಮೇಕಿಂಗ್ ವಿಡಿಯೋಸ್ ಅಂಡ್ ಸೆಂಡ್ ಯುವರ್ ಆಲ್ ರಿಲೇಟಿವ್. ಸೊ ಕೈಂಡ್ಲಿ ರಿಕ್ವೆಸ್ಟ್ ಫಾರ್ ಯು ಪೇ ಬಿ ಪ್ರಿನ್ಸಿಪಲ್ ಅಮೌಂಟ್ ಸೆಂಡಿಂಗ್ ಅಂಡ್ ರಿಲೇಟಿವ್ ಕಾಲ್ ಸ್ಟಾರ್ಟ್. ಈ ತರ ಅವರು ಮಾರ್ಫ್ ಮಾಡಿ ಅದನ್ನ ಬೇರೆ ತರ ಫೋಟೋಸ್ ನ ಕ್ರಿಯೇಟ್ ಮಾಡಿ ನಿಮ್ ರಿಲೇಟಿವ್ಸ್ ಗೆ ಕಳಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗ್ಬೋದು ಆ ಟೈಮಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಲೋನ್ ಚೋರ್ ಅಂದ್ಬಿಟ್ಟು ಒಂದು ಟ್ಯಾಗ್ ಹಾಕ್ಬಿಟ್ಟು ಫೋಟೋ ಅವನ್ಗೆ ಸೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಹಲೋ ಡಿಯರ್ ಕಸ್ಟಮರ್, ಲೋನ್ ಅಟ್ ನ್ಯೂ ಕ್ರೆಡಿಟ್, ಇದು 5ನೇ ಕಂಪ್ನಿ ನ್ಯೂ ಕ್ರೆಡಿಟ್ ಅಂದ್ಬಿಟ್ಟು. ಸೊ ಈ ಕಂಪ್ನಿಯಲ್ಲಿ ನೀವು ಲೋನ್ ತಗೊಂಡಿದ್ರ ಅಂದ್ಬಿಟ್ಟು ಇಲ್ಲೂ ಬಿಟ್ಲಿ ಲಿಂಕ್ ಬಂದಿದೆ. ಮತ್ತೆ ಇದು ಒಂದು ನಿಮ್ ಇಷ್ಟಿಷ್ಟು ಕಾಂಟ್ಯಾಕ್ಟ್ಸ್ ನಮ್ ಕಡೆ ಇದೆ, ಸೊ ಇವ್ರಿಗೆಲ್ಲ ನಾವು ಹೇಳ್ತೀವಿ ಅಂದ್ಬಿಟ್ಟು ಇದೊಂದು ತರ. ಸೊ ಇದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಈ ಲೋನ್ ಅಪ್ಲಿಕೇಶನ್ ಗಳಲ್ಲಿ ನೀವ್ ಏನಕ್ಕೆ ಲೋನ್ ಅಪ್ಲೈ ಮಾಡ್ತೀರಾ ಅಂತ ಗೊತ್ತಿಲ್ಲ. ಎಷ್ಟೇ ಹಣದ ಅವಶ್ಯಕತೆ ಇದ್ರು ಮ್ಯಾಕ್ಸಿಮಮ್ ನಿಮ್ಗೆ ತುಂಬಾ ಕಷ್ಟ ಅಂದ್ರೆ 50,000 ರೂಪಾಯಿ ಮೇಲೆ ನಿಮ್ಗೆ ಎಲ್ಲೂ ಅಮೌಂಟ್ ನ ಅವಶ್ಯಕತೆ ಬರೋದಿಲ್ಲ. ಹೆಚ್ಚಿಗೆ ತುಂಬಾ ಕುತ್ತಿಗೆವರೆಗೂ ಬಂದಿದೆ ಅಂದ್ರೆ ಎಂತ ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ವ್ಯಕ್ತಿಗೆ 50,000 ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ನ ಅವಶ್ಯಕತೆ ನಿಜವಾಗ್ಲೂ ಬರೋದಿಲ್ಲ, ನನಗೆ ಗೊತ್ತು. ಸೊ 50,000 ಬೇಕಂದ್ರೆ ನಿಮ್ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಇರುತ್ತೆ, ಫೋನ್ ಪೇ, ಗೂಗಲ್ ಪೇ ಬಂದ್ಮೇಲೆ ನೀವು ಲಕ್ಷಗಳು ಟ್ರಾನ್ಸಾಕ್ಷನ್ ಮಾಡಿರ್ತೀರ. ತಿಂಗಳಿಗೆ ನಿಮ್ಗೆ 15,000
90,000 ಸಂಬಳ ಬರ್ತಾ ಇದೆ ಅಂದ್ರೆ ಜಸ್ಟ್ 6 ತಿಂಗಳಲ್ಲಿ ನಿಮ್ದು ಟ್ರಾನ್ಸಾಕ್ಷನ್ 90,000 ಅಂದ್ರೆ ಆಲ್ಮೋಸ್ಟ್ 1 ಲಕ್ಷ ದಾಟಿರುತ್ತೆ. ಸೊ ಬಂದು ಹೋಗಿರೋ ಟ್ರಾನ್ಸಾಕ್ಷನ್ ನೋಡ್ತಾರೆ, ಬ್ಯಾಂಕ್ ಅವರು ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಬ್ಯಾಂಕ್ಗಳಲ್ಲೇ ಲೋನ್ ಸಿಗುತ್ತೆ. ನಿಮ್ಮ ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ ಅಂತ ನೀವು ಕೇಳಿ ಬ್ಯಾಂಕ್ಗೆ ಹೋಗೋದಕ್ಕೆ ಹೆದರಬೇಡಿ, ಬ್ಯಾಂಕ್ ಅಲ್ಲೇ ಲೋನ್ ತಗೊಳ್ಳಿ. ಸೊ ನೀವು ಹೊರಗಡೆ ಯಾವುದೇ ಕ್ರೆಡಿಟ್ ಅಪ್ಲಿಕೇಶನ್ಗಳಲ್ಲಿ ಯಾವುದೇ ತರ ಥರ್ಡ್ ಪಾರ್ಟಿ ಲೋನ್ ಆ್ಯಪ್ಸ್ ಅಲ್ಲಿ, ಇದು ಥರ್ಡ್ ಪಾರ್ಟಿ ಅನ್ನೋ ಅಲ್ಲ, 4th 5th 6th ಎಷ್ಟೆಷ್ಟೋ ಹೋಗ್ತಾ ಇದೆ ಇದು. ಸೊ ಈ ತರ ಲೋನ್ ಆ್ಯಪ್ಸ್ಗಳಲ್ಲಿ ನೀವು ನಿಜವಾಗ್ಲೂ ಸಿಗಾಕೊಂಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಕನ್ನಡ ನಿಮ್ಗೆ ಅರ್ಥ ಆಗೋದಾದ್ರೆ, ಕನ್ನಡದವ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ರು ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಇದು ಹೊಸ ರೀತಿಯಾದಂತಹ ಟ್ರ್ಯಾಪ್, ನಿಮ್ಗೆ ಇನ್ನೂ ಸುಮಾರು ರೀತಿಯಾದಂತಹ ಸ್ಕ್ಯಾಮ್ ನ ನಾನು ಆಲ್ರೆಡಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಫೋನ್ ನ ಕದ್ದು ನಿಮ್ಮ ಫೋನ್ ಅನ್ನ ನಿಮ್ಮ ಕೈಲಿಂದಾನೇ ಅನ್ಲಾಕ್ ಮಾಡಿಸುವಂತ ಸ್ಕ್ಯಾಮ್ಗಳಾದ್ರೆ ನಡೀತಾ ಇದೆ. ಸೊ ಅದ್ಯಾವ ರೀತಿ ಅಂತಾನು ನಾನು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. OLX ನ ಸ್ಕ್ಯಾಮು 10-15 ವರ್ಷಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು CM ಆಗಿ ಬಂದ್ರಲ್ಲ, ಆವಾಗಿನ ಕಾಲದಿಂದನೂ OLX ಸ್ಕ್ಯಾಮ್ ನಡೀತಾ ಇದೆ. OLX ಸ್ಕ್ಯಾಮ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಬ್ಬ ಸ್ಕ್ಯಾಮರ್ ನ ಟ್ರ್ಯಾಪ್ ಗೆ ನಾವೇ ಸಿಕ್ಸಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಯಾವ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಾನು ಗೊತ್ತು, ಅವ್ರು ಯಾವ ರೀತಿ ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ ಅನ್ನೋದು ನನಗೆ 100% ಗೊತ್ತು. ಸೊ ನಾನು ಅದನ್ನ ನಿಮ್ಗೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ನಿಮ್ಮಿಂದ ನನಗೆ ಮೋಟಿವೇಟ್ ಸಿಗುತ್ತೆ. ಟೆಕ್ ರಿಲೇಟೆಡ್ ತುಂಬಾ ಕಂಟೆಂಟ್ಸ್ ತರಬೇಕು ಅಂತ ನನಗೆ ತುಂಬಾ ಇಷ್ಟ ಇದೆ. ಕನ್ನಡದಲ್ಲಿ ಟೆಕ್ ರಿಲೇಟೆಡ್ ವಿಡಿಯೋಸ್ ತುಂಬಾ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಮತ್ತೆ